ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೆಂಗೋ ರಾಜವಳ್ಳಿಗೆ ಕೆಲಸನ ಒಪ್ಸಿವ್ನಿ. ಅವ್ನು ಖಂಡಿತವಾಗ್ಲೂ ಆ ಯಂಗ್ಸ್ ಬಗ್ಗೆ ವಿಚಾರಿಸಿ ನನಗೆ ಹೇಳ್ತಾನೆ. ಸಾನ ಯಾಕೆ ಆ ಓತಿಕ್ಕೆ ತನ್ನ ರೂಮಿಂದ ಬರ್ತಾವಳೆ? ಸಾನಾ, ನೀನು ಯಾಕವೇ ಆ ನನ್ನ ಮಗನ ಕೋಣೆಯಿಂದ ಬರ್ತಿದ್ಯಾ? ಯೋನ್ಲಾ, ನನ್ನ ಯಾಕೆ ದಬ್ಬಾಳಿಕೆ ಮಾಡಕ್ಕೆ ನೋಡ್ತಿದ್ಯಾ? ಹೆಂಗತ್ತೆ ಮೈಗೆ? ಅವ್ನು ಎಂತವನು ಅಂತ ಗೊತ್ತಿದ್ರು ಅವ್ನು ಕೋಣೆಗೆ ಹೋಗಿದ್ದಿಲ್ಲ, ನಿಂಗೆ ಅಷ್ಟು ಗೊತ್ತಾಗಿಲ್ವಾ? ಯಾವುದೋ ಕೆಲಸ ಆಗಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಇದನ್ನ ಕೇಳಕ್ಕೆ ನೀನು ಯಾರು? ನನ್ನೇ ಯಾರು ಅಂತ ಕೇಳ್ತಿದ್ಯಾ? ಅಲ್ಲವೇ ಆ ನನ್ನ ಮಗ ಎಂತವನು ಅಂತ ಗೊತ್ತಿರೋ ರೂಮ್ಗೆ ಹೋಗಿದ್ಯಲ್ಲ? ಏಯ್, ಏನಾಯ್ತು? ಯಾಕೆ ನೀವಿಬ್ಬರು ಈ ಥರ ಕಿತ್ತಾಡ್ತಿದ್ದೀರಾ? ಏನ್ ಕಾಳಿ ಮತ್ತೆ ಕಿರಿಕ್ ಮಾಡ್ದ? ಕಿರಿಕ್ ಮಾಡ್ತಿರೋ ನಾನಲ್ಲವೇ, ನಿಮ್ಮ ಅಕ್ಕ. ಆ ಪಾನ್ ಬಿಡ ನನ್ನ ಮಗ ಎಂತವನು ಅಂತ ಗೊತ್ತಿದ್ರು ಅವ್ನು ಕೋಣೆಗೆ ಹೋಗೋಳೆ. ಏ ಕಾಳಿ, ನಾಲ್ಗೆನ ಬಿಗಿಡ್ದು ಮಾತಾಡು. ನಾನೇನು ಸುಮ್ಕೆ ಒಳಕ್ವಾಗಿರ್ಲಿಲ್ಲ. ಫೋಟೋ ಬಗ್ಗೆ ವಿಚಾರಿಸ್ಬೇಕಿತ್ತು, ಅದಕ್ಕೆ ಹೋಗಿದ್ದೆ. ನಿನಗೆ ಫೋಟೋ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಅವ್ರ ಅಮ್ಮಂತ ಹೋಗಿ ಕೇಳು, ಇಲ್ಲ ಅವ್ರ ಅಪ್ಪನ ಕೇಳಬೇಕಿತ್ತು. ಅವ್ನು ತವನೇ ಹೋಗ್ಬೇಕಿತ್ತಾ? ನೋಡು, ಅವ್ನು ಸರಿ ಇಲ್ಲ ಕಣವೇ. ಅವ್ನು ಸರಿ ಇಲ್ಲ ಅಂತ ನನಗೂ ಗೊತ್ತದೆ. ಈ ಇಸಿದ ಬಗ್ಗೆ ಶಾಂತಮ್ಮನ ಕೇಳಿದೆ, ಅವ್ರು ನನ್ಗೆ ಯೋನು ಹೇಳಿಲ್ಲ. ಆಕೆ ನಾನು ರಾಜವಳ್ಳಿ ಹತ್ರ ಕೇಳೋಕೋದೆ. ಆ ನನ್ನ ಮಗಂಗೆ ನೀನು ಹಿಂಗೆ ಸದ್ರ ಕೊಡ್ತಿದ್ರೆ ನಿನಗೆ ಆಪತ್ತು. ನಿನ್ನೆ ಕೈ ಹಿಡಿಯಕ್ಕೆ ಬಂದವನೇ, ಮುಂದೊಂದು ದಿನ ಇನ್ನೇನೋ ಮಾಡಕ್ಕೆ ಬರ್ತಾನೆ. ಯೋನ್ಲೋ ಹೇಳ್ತಿದ್ಯಾ? ಇನ್ನೇನವೇ, ನಿನ್ಗೋಸ್ಕರ ನಾವೆಲ್ಲ ಸೇರ್ಕೊಂಡು ಆ ನನ್ನ ಮಗನ ಮೈ ಮುಳೆ ಬಿಡ್ತಿದ್ದೀವಿ. ಈಗ ಮತ್ತಿರ್ಗ ಹೋಗಿ ಅವ್ನು ತಾವು ಮಾತಾಡ್ತಿದ್ಯಲ್ಲ, ನಾವು ಪಟ್ಟ ಶ್ರಮ ಎಲ್ಲ ವ್ಯರ್ಥ ಹಾಕಿಲ್ವಾ? ಹಂಗಾರೆ ರಾಜವಳ್ಳಿ ಹೊಡೆದಿರೋದು ನೀವಾ? ಹೌದಕ್ಕ, ಇದೆಲ್ಲ ಬಾವಂದೇ ಐಡಿಯಾ. ಕಾಳಿ, ಆ ನನ್ನ ಮಗಂಗೆ ನೀವು ಎಲ್ಲರೂ ಸೇರಿ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದೀರಾ. ಹ್ಞೂ, ನಾವು ನನ್ನ ಮಗನ ಶಿಕ್ಷೆ ಕೊಡ್ತೀವಿ, ನೀನು ಹೋಗ್ಬಿಟ್ಟು ಅವ್ನು ತಾವು ರಾಜಿ ಆಗ್ಬಿಡು. ಕಾಳಿ, ಫೋಟೋ ಬಗ್ಗೆ ವಿಚಾರಿಸಕ್ ಹೋಗಿದ್ದೆ, ಇಲ್ಲಾಂದ್ರೆ ಯಾರು ಅಂತವ ಮಾತಾಡ್ತಾರೆ? ಸಹನಾ ಅಕ್ಕ, ನಾವು ಅವತ್ತೆಲ್ಲ ಟ್ರೈನಲ್ಲಿ ಗಲಾಟೆ ಮಾಡಿ ಕ್ಯಾಂಟೀನ್ ಸರ್ವಿಸ್ ಸ್ಟಾಪ್ ಮಾಡಿಸಿದ್ವಲ್ಲ, ಅದಕ್ಕೆ ಟೆಂಡರ್ ಕರಿತಾ ಇದ್ದಾರೆ. ನನ್ನ ಫ್ರೆಂಡ್ ಮೆಸೇಜ್ ಫಾರ್ವರ್ಡ್ ಮಾಡಿದ್ದಾನೆ. ಟೆಂಡರಲ್ಲಿ ಯಾರು ಬೇಕಾದ್ರೂ ಕ್ಯಾಂಟೀನ್ ಸರ್ವಿಸ್ನ ತಗೋಬೋದಾ ಸಚಿನ್? ಹ್ಞೂ ಅಕ್ಕ, ಯಾರೋ ಯಾಕೆ, ಸಹನಾ ಅಕ್ಕನೇ ತಗೋಬಹುದು. ನಾನ್ ತಕೊಳಕಾಯ್ತದ? ಫುಡ್ ಕೋರ್ಟ್ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇರಬೇಕು ಅಕ್ಕ. ಅದು ಅಲ್ಲದೆ ಟೌನಲ್ಲಿ ಆಲ್ರೆಡಿ ನಿಮ್ಮ ಹೆಸರಿಗೆ ಒಳ್ಳೆ ಹೆಸರಿದೆ, ಖಂಡಿತ ನೀವು ಅಪ್ಲೈ ಮಾಡ್ಬೋದು. ಹಂಗಾದ್ರೆ ಒಂದ್ ಕೈ ನೋಡೇ ಬಿಡಕಣವಿ, ಆ ನನ್ನ ಮಗ ವೈಭವ್ಗೆ ಎದುರುತ್ರ ಕೊಡೋದಕ್ಕೆ ಇದೇ ಸರಿಯಾದ ಸಮಯ. ಅಕ್ಕ, ನೀನೇನಾದ್ರೂ ಆ ಕೇಟ್ರಿಂಗ್ ಸರ್ವಿಸ್ ತಗೊಂಡ್ರೆ ಅದಕ್ಕೂ ಅವನ ಹೆಸರೇ ಇಡ್ಬೋದು, ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಬೋದು. ಟ್ರೈ ಮಾಡಿ ಅಕ್ಕ, ಒಳ್ಳೆ ಅವಕಾಶ ಸಿಕ್ಕಿದೆ. ನೀವೆಲ್ಲ ಇಟ್ಟೊಂದು ಹೇಳ್ತಿದ್ದೀರಾ ಅಂದ್ಮ್ಯಾಕೆ ನನ್ನ ಮನ್ಸಿನಾಗ ಒಂದು ಭರವಸೆ ಹುಡ್ತದೆ. ಈ ಅವಕಾಶನ ಖಂಡಿತವಾಗ್ಲೂ ಉಪಯೋಗಿಸ್ಕೋತೀನಿ. ಆ ವೈಭವ್ಗೆ ಪಾಠ ಕಲಿಸ್ತೀನಿ. ಅಕ್ಕ, ನಿಮ್ಮ ಸಪೋರ್ಟಿಗೆ ನಾವೆಲ್ಲ ಇರ್ತೀವಿ, ಅದು ಏನು ಬೇಕೋ ಮಾಡಿ.